ನಾನು ರೂಪ. ನನಗೆ 28 ವರ್ಷ ವಯಸ್ಸು. ನನ್ನ ಗಂಡ ಗೋವಾದಲ್ಲಿ ಕೆಲಸದಲ್ಲಿರುವ ಕಾರಣ ತಿಂಗಳಿಗೊಮ್ಮೆ ಬರುತ್ತಾರೆ. ಅಷ್ಟೇ. ನಾನು ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಡುತ್ತಾ ನನ್ನ ಜೀವನ ಸಾಗಿಸುತ್ತಾ ಇದ್ದೀನಿ. ಹೀಗಿರುವಾಗ ನನ್ನ ಲೈಫಿನಲ್ಲಿ ಹೀಗೆಲ್ಲ ನಡೆಯುತ್ತೆ ಅಂತ ನಾನು ಕನಸಿನಲ್ಲೂ ಎಣಿಸಿರಲಿಲ್ಲ. ಅದೇ ಈಗ ನಾನು ನಿಮಗೆ ಹೇಳಲು ಹೊರಟಿರುವ ಕತೆ. ಮದುವೆಯಾದಾಗ ನಾನು ಹಾಗೂ ನನ್ನ ಗಂಡ ತುಂಬಾ ಮಜಾ ಮಾಡುತ್ತಿದ್ದೆವು. ದಿನವೂ ಮಾಡುತ್ತಾ ಗೂಟ ತೂತಿಗೆ ಒಳ್ಳೆ ಮಜಾ ಕೊಟ್ಟು ಮಜಾ ಪಡೀತಾ ಸುಖ ಸಂಸಾರ ನಡೆಸುತ್ತಾ ಸಾಗಿದ್ದೆವು. ನನ್ನ ಗಂಡನಿಗೆ ಇಸ್ಪೀಟ್ ಆಡೋ ಚಟವಿತ್ತು. ಹೀಗೆ ಆಟದಲ್ಲಿ ಸೋತು ವಿಪರೀತ ಸಾಲ ಮಾಡಿಕೊಂಡಿದ್ದರು. ಹಾಗಾಗಿ ಸಾಲ ತೀರಿಸೋಕೆ ಅಂತ ಕೆಲಸಕ್ಕೆ ದೂರ ಹೋಗಿ ದುಡಿಯಬೇಕಾಯ್ತು. ಆದ್ರೂ ಅವರ ಸಂಪಾದನೆ ಸಾಲವನ್ನು ತೀರಿಸೋದು ತುಂಬಾ ಕಷ್ಟ ಆಗಿತ್ತು. ವಿಪರೀತ ಸಾಲ ಮಾಡಿ ಅದಕ್ಕೆ ಬಡ್ಡಿ ಚಕ್ರ ಬಡ್ಡಿ ಅಂತ ಸೇರ್ಕೊಂಡು 20 ಲಕ್ಷ ಆಗಿತ್ತು. ಅದ್ಕೆ ಅವರು ತುಂಬಾ ಕಷ್ಟಪಟ್ಟು ದುಡಿತಾ ಸ್ವಲ್ಪ ಸ್ವಲ್ಪವೇ ಸಾಲ ತೀರಿಸುತ್ತಿದ್ದರು. ಆದ್ರೆ ಸಾಲಗಾರರು ಮಾತ್ರ ನಮ್ ಮನೆ ಮುಂದೆ ಬಂದು ಗಲಾಟೆ ಮಾಡಿ ಗಂಡನನ್ನು ಬೈದು ಬೈದು ಹೋಗ್ತಾ ಇದ್ರು. ಜನಗಳ ಮುಂದೆ ನಮ್ಮ ಮಾನ ಮರ್ಯಾದೆ ಹೋಗ್ತಾ ಇತ್ತು. ನಾನೊಂದು ದಿನ ಅವರಿಗೆ ಚೆನ್ನಾಗಿ ಬೈದು ಸಾಲ ತೀರಿಸಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ನಾವೇನೋ ಇಟ್ಕೊಂಡು ಇಲ್ಲ ಅಂತ ಸುಳ್ಳು ಹೇಳ್ತಿಲ್ಲ. ನಮಗೆ ತೀರಿಸೋಕೆ ಆದ್ರೆ ನಾವ್ಯಾಕೆ ಹೀಗೆ ಮಾನ ಕಳ್ಕೊಂಡು ಬದುಕಬೇಕು? ಹೀಗೆಲ್ಲ ಮನೆ ಮುಂದೆ ಗಲಾಟೆ ಮಾಡ್ಬೇಡಿ ಅಂತ ಬೈದೆ. ಅದಕ್ಕೆ ಅವರು ಡೈರೆಕ್ಟ್ ಮನೆಯ ಒಳಗೆ ಬಂದು ಈಗ ಕೇಳ್ತೀವಿ ಕೊಡು ಅಂದ್ರು. ನಾನು ನನ್ ಹತ್ರ ಎಲ್ಲಿದೆ ಅಂದೆ. ಅದಕ್ಕವರು ನೀನು ಮನಸ್ಸು ಮಾಡಿದ್ರೆ ಒಂದೇ ತಿಂಗಳಲ್ಲಿ ತೀರಿಸಬಹುದು ಅಂದ್ರು. ಹೌದಾ, ಹೇಗೆ ಅಂತ ಕೇಳ್ದೆ. ನೋಡು, ನಾನು ನಿನ್ನ ನೋಡಿದ ದಿನದಿಂದ ನಿನ್ಮೇಲೆ ತುಂಬಾ ಆಸೆ ಆಗಿದೆ. ನೀನು ಮನಸ್ಸು ಮಾಡಿ ನನ್ ಜೊತೆ ಸಹಕಾರ ಕೊಟ್ರೆ, ಒಂದು ಸಲ ಸಹಕರಿಸಿದರೆ 2500 ತೀರ್ಸಿದ ಹಾಗೆ ಆಗುತ್ತೆ. ಮತ್ತೆ ನಿನ್ ಖರ್ಚಿಗೆ 5,000 ಕೊಡುತ್ತೀನಿ ಅಂದ. ಅವಾಗ ನಂಗೆ ಕೋಪ ಬಂದು ಚೆನ್ನಾಗಿ ಬೈದು ಕಳಿಸಿದೆ. ಅವನಿಗೆ ಕೋಪ ಬಂದು ಏನೇ ದೊಡ್ಡ ಸತಿ ತರ ಪೋಸ್ ಕೊಡ್ತೀಯಾ? ನಿನ್ ಒಳ್ಳೇದಕ್ಕೆ ಹೇಳಿದ್ದು. ನೋಡು, ಸೂಳೆ ಹತ್ರ ಹೋದ್ರೂ 5,000 ಮೈನಸ್ 10,000 ಸಿಗುತ್ತೆ. ಆದ್ರೆ ಏನೋ ನೀನು ನಂಗೆ ಇಷ್ಟ ಆಗಿದೀಯಾ ಅಂತ ನಿಂಗೆ ಅಂತ ಒಳ್ಳೆ ಚಾನ್ಸ್ ಕೊಟ್ಟಿದ್ದೀನಿ. ಯೋಚ್ನೆ ಮಾಡಿ ಹೇಳು ಅಂತ ಕ್ಯಾಲೆಂಡರ್ ಮೇಲೆ ನಂಬರ್ ಬರೆದು ಹೋದ. ನಂಗೆ ತಲೆ ಕೆಟ್ಟು ಅವತ್ತೆಲ್ಲ ಕೋಪದಲ್ಲೇ ಕಳೆದೆ. ಆಮೇಲೆ ಮರುದಿನ ಯೋಚನೆ ಮಾಡಿದೆ, ನಾವು ಇಷ್ಟೆಲ್ಲ ಕಷ್ಟಪಟ್ರೂ ಸಾಲ ತೀರುತ್ತಾ ಇಲ್ಲ, ಇವನು ಹೇಳಿದ್ರಲ್ಲಿ ಅರ್ಥ ಇದೆ ಅನ್ನಿಸ್ತು. ಹಾಗೆ ಗಂಡನಿಂದ ಸುಖ ಇಲ್ಲದೆ ಹಸಿದಿರುವ ಕಾಮ ಅವನ ಮಾತಿಗೆ ಒಪ್ಕೊ ಅಂತಿತ್ತು. ಅವತ್ತು ರಾತ್ರಿ ಮಲಗಿದ್ದೆ, ಆದ್ರೆ ನಿದ್ರೆ ಬರ್ತಾ ಇರ್ಲಿಲ್ಲ. ತೂತು ನೋವು ಆಗ್ತಿತ್ತು. ಅದನ್ನು ಉಜ್ಜಾಡುತ್ತಾ ಅವನ ನಂಬರ್ ತಗೊಂಡು ಡೈಲ್ ಮಾಡಿ ಸಾಲ ತೀರ್ಸೋಣ ಅಂತ ಇದ್ದೀನಿ ಅಂದೆ. ಅವನು ಅರ್ಧ ಗಂಟೆಯಲ್ಲಿ ಬಂದಿದ್ದ. ಅಕ್ಕಪಕ್ಕದ ಮನೆಯಲ್ಲಿ ಯಾರೂ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ಅವನನ್ನು ಒಳಗೆ ಕರೆದು ಬಾಗಿಲು ಹಾಕಿದೆ. ಅವನು ರೌಡಿ ತರ ಇದ್ದ. ಒಳ್ಳೆ ಮೈಕಟ್ಟು, ಕಬ್ಬು ಕಲರ್, ನೋಡೋಕೆ ಚೆನ್ನಾಗೇ ಇದ್ದ. ಜಿಮ್ಗೆ ಹೋಗ್ತಿದ್ದ ಅನ್ಸುತ್ತೆ. ಒಳ್ಳೆ ಬಾಡಿ ಕೂಡ ಇತ್ತು. ಅವನನ್ನು ಒಳಗೆ ಕರೆದು ಬೆಡ್ರೂಮ್ನಲ್ಲಿ ಕೂರಿಸಿ ಅವನ ಷರತ್ತನ್ನು ನೆನಪಿಸಿದೆ. ನೋಡು, ನನ್ ಸಾಲ ಪೂರ್ತಿ ತೀರಬೇಕು. ನೀನು ಏನ್ ಮಾಡ್ತೀಯೋ ಮಾಡ್ಕೋ, ಆದ್ರೆ ಆ ಸಾಲ ಪತ್ರ ಮಾತ್ರ ನನ್ ಕೈಗೆ ಕೊಡು ಅಂದೆ. ಅವನು, ನೋಡು ರೂಪ, ನಿನ್ ಗಂಡ ಇದುವರೆಗೆ ಮಾಡಿರೋ ಸಾಲ 20 ಲಕ್ಷ. ಇನ್ನು 15 ಲಕ್ಷ ಬಾಕಿ ಇದೆ. ನೀನು ನನ್ ಜೊತೆ 1 ತಿಂಗಳು ಇದ್ರೆ ಸಾಕು, ನಿನ್ ಪೂರ್ತಿ ಸಾಲ ತೀರುತ್ತೆ. ಆಮೇಲೆ ನಿನ್ ಪತ್ರ ನಿಂಗೆ ಕೊಟ್ಟು ಹೋಗ್ತೀನಿ ಅಂದ. ಅವನ ಮಾತಿಗೆ ಒಪ್ಪಿ ಆಮೇಲೆ ನೀನು ಮೋಸ ಮಾಡಿದ್ರೆ ಅಂತ ಕೇಳ್ದೆ. ಹೇಗೆಲ್ಲ ವ್ಯವಹಾರ ಮಾಡಲ್ಲ ನಾನು. ನಿಯತ್ತು ಅಂದ್ರೆ ನಿಯತ್ತು ಅಂದ. ಅವನ ಮಾತು ನಂಬಿ ಅವನ ಜೊತೆ ಮಲಗೋಕೆ ಸಿದ್ಧಳಾದೆ. ಅವನ ನನ್ನ ಮಾತು ಒಪ್ಪಿಗೆ ಕೊಡುವಷ್ಟರಲ್ಲಿ ನನ್ನ ಬಿಗಿಯಾಗಿ ತಬ್ಬಿಕೊಂಡು ಹಿಡಿದಿದ್ದ. ನನ್ನ ತುಂಬಿದ ಹಣ್ಣುಗಳು ಅವನ ಎದೆಗೆ ತಾಗಿ ಅಪ್ಪಜ್ಜಿಯಾಗಿದ್ದವು. ಅವನ ಬಾಹುಬಂಧನದಲ್ಲಿ ನನ್ನ ಎದೆ ಕಂಪಿಸುತ್ತಿತ್ತು. ಅವನು ಬರಸೆಳೆದು ನನ್ನ ಬಿಗಿಯಾಗಿ ಹಿಡಿದು ತಬ್ಬಿಕೊಂಡು ನನ್ನ ತುಟಿಗೆ ತುಟಿ ಸೇರಿಸಿ ಚೆನ್ನಾಗಿ ಚೀಪಿ ಚೀಪಿ ಹೀರುತ್ತಿದ್ದ. ನನ್ನ ನಾಲಿಗೆಯೊಂದಿಗೆ ನಾಲಿಗೆ ಬೆರೆಸಿ ಚೆನ್ನಾಗಿ ಕಿಸ್ ಮಾಡ್ತಾ ಮಾಡ್ತಾ ಹಾಗೆ ನನ್ನ ಹಣ್ಣುಗಳಿಗೆ ಕೈ ಹಾಕಿ ಚೆನ್ನಾಗಿ ಬಲವಾಗಿ ಹಿಸುಕುತ್ತಾ ನನ್ನ ಮೈಯಿಂದ ಬಟ್ಟೆಯನ್ನು ಒಂದೊಂದೇ ಕಳಚಿ ಬಿಸಾಕುತ್ತಿದ್ದ. ಅವನ ವೇಗಕ್ಕೆ ನನ್ನ ಸೀರೆ ಜಾರಿ ಕೆಳಗೆ ಬಿದ್ದಿತ್ತು. ಅವನ ಕೈ ರಭಸಕ್ಕೆ ನನ್ನ ಬ್ಲೌಸ್ ಹರಿದು ನೆಲ ಸೇರಿತ್ತು. ನನ್ನ ಬ್ರಾ ಅವನ ಕೈಗಳ ಕಾಮಟಕ್ಕೆ ಸೋತು ನೆಲಕಚ್ಚಿ. ನನ್ನ 34 ಸೈಜ್ ಹಣ್ಣುಗಳು ಕುಲುಕುತ್ತಿದ್ದರೆ ಅವನ ಕೈಗಳು ನನ್ನ ಹಣ್ಣುಗಳನ್ನು ಹಿಡಿದು ಹಿಸುಕುತ್ತಾ ಅದಕ್ಕೆ ಬಾಯಿ ಹಾಕಿ ಚಪ್ಪರಿಸಲು ಶುರು ಮಾಡಿದ. ಅವನ ಜಿಮ್ ಬಾಡಿ, ಜಿಮ್ ಕೈಗಳು ನನ್ನ ಹಣ್ಣನ್ನು ಹಿಂಡಿ ಹಿಂಡಿ ಹಿಪ್ಪ ಮಾಡಿ ಜ್ಯೂಸು ಮಾಡುತ್ತಿದ್ದವು.
ಅವನ ಹಿಸುಕಟಕ್ಕೆ ನನ್ನ ತೂತು ಒದ್ದೆಯಾಗುತ್ತಿತ್ತು. ಇಂಥ ರಸಿಕ ಮಹಾರಾಜನ ಜೊತೆ ಬಂದು ನನ್ನ ಬಾಯನ್ನು ಹಿಡಿದು ತೆಗೆದು ಅವನ ದಪ್ಪ ಗೂಟವನ್ನು ನನ್ನ ಬಾಯಿಗಿಟ್ಟು ಉಣ್ಣಿಸಿದ. ನನ್ನ ಬಾಯಿಗೆ ಅವನ ಗೂಟ ತುಂಬಾ ಟೈಟ್ ಆಗಿತ್ತು. ಆದರೂ ಬಿಡದೆ ನುಗ್ಗಿಸಿಬಿಟ್ಟ. ನಂಗೆ ಜೀವ ಬಾಯಿಗೆ ಬಂದಂಗೆ ಆಗಿತ್ತು. ಉಸಿರು ಕಟ್ಟಿತ್ತು. ಆದರೂ ಅವನು ಗೂಟವನ್ನು ನನ್ನ ಗಂಟಲಿನವರೆಗೆ ತುರುಕಿ ಚೆನ್ನಾಗಿ ಮಾಡುತ್ತಿದ್ದ. ಅವನ ಗೂಟ ನನ್ನ ಬಾಯೊಳಗೆ ನುಗ್ಗಿ ನುಗ್ಗಿ ಉಸಿರು ಕಟ್ಟಿಸುತ್ತಿತ್ತು. ನನ್ನ ಎಂಜಲು ಅವನ ಗೂಟದ ಸುತ್ತ ಮೆಟ್ಟಿಕೊಂಡು ಹೊಳೆಯುತ್ತಿತ್ತು. ತುಂಬಾ ಹೊತ್ತು ಅವನ ಗೂಟ ಉಣ್ಣಿಸಿ ಕೊನೆಗೆ ಮತ್ತೆ ನನ್ನ ತೊಡೆಗಳ ಮಧ್ಯ ಬಂದು ನನ್ನ ತೂತನ್ನು ನೆಕ್ಕಿ ನೆಕ್ಕಿ ರಸಬಿಡಿಸಿ ಅವನ ಗಡರಿ ಗೂಟವನ್ನು ನನ್ನ ತೂತಿಗೆ ಬಾಯಿಗಿಟ್ಟು ಉಜ್ಜಾಡಿ ದಡಕ್ಕನೆ ಒಳಗೆ ನುಗ್ಗಿಸಿದ. ಅಬ್ಬಬ್ಬಾ, ನನ್ನ ಪ್ರಾಣ ಬಾಯಿಗೆ ಬಂತು. ಇಂಥ ಶಾಟ್ ಹೊಡೀತಾನೆ ಅಂತ ಕನಸಲ್ಲೂ ಅಂದುಕೊಂಡಿರಲಿಲ್ಲ. ಕಣ್ಣುಗಳಲ್ಲಿ ನೀರು ಗಳಗಳನೆ ಸುರಿಯಿತು. ನನ್ನ ತುಲ್ಲನ್ನು ಅವನ್ ಗೂಟ ಹಾಕಿ ಮಾಡುತ್ತಾ ನನ್ನ ಹಣ್ಣುಗಳನ್ನು ಹಿಡಿದು ಚೆನ್ನಾಗಿ ದೆಂಗುತ್ತಿದ್ದ. ಅವನ ಗೂಟದ ಒಂದೊಂದು ಏಟು ಕೂಡ ನನ್ನ ತೂತನ್ನು ಆಡುವಂತೆ ಮಾಡುತ್ತಿತ್ತು. ಬಿಗಿಯಾಗಿ ಹಿಡಿದವನೇ ಚೆನ್ನಾಗಿ ಮಾಡ್ತಾ ಮಾಡ್ತಾ ನನ್ನ ಹಣ್ಣು ಕುಲುಕುವಂತೆ ಮಾಡುತ್ತಿದ್ದ. ನನ್ನ ತೂತಿನ ತಳ ಸೇರಿದ ಅವನ ಗೂಟ ಫುಲ್ ಟೈಟ್ ಆಗಿ ನನ್ನ ತೂತನ್ನು ಸೀಳುತ್ತಾ ಒಳಗೆ ಸೇರಿ ಹೊರಗೆ ಬರುತ್ತಿತ್ತು. ಅವನ ಒಂದೊಂದು ಏಟು ನನ್ನ ತೂತು ಹರಿಯುತ್ತಿತ್ತು. ನನಗೆ ನೋವಿನೊಂದಿಗೆ ಸುಖ ತುಂಬಿ ತುಂಬಿ ಬತ್ತಿತ್ತು. ನಂಗೆ ತಿಳಿಯದೆ ನನ್ನ ತಿಕ್ಕ ಮೇಲೆದ್ದು ಅವನ ತುಣ್ಣೆಗೆ ಸಖತ್ತಾಗಿ ಸಪೋರ್ಟ್ ಮಾಡ್ತಾ ಮಾಡಿಸಿಕೊಳ್ತಾ ಇತ್ತು. ಅವನ ಗೂಟ ನನ್ನ ತೂತನ್ನು ಹರಿದು ಚಿಂದಿ ಮಾಡ್ತಾ ನನ್ನ ಕಾಮವೇದನೆಯ ಪರಾಮೋರ್ಚ ಸುಖಕ್ಕೆ ದಾರಿ ಮಾಡಿಕೊಡುತ್ತಾ ಚೆನ್ನಾಗಿ ಎತ್ತಿ ಎತ್ತಿ ಮಾಡುತ್ತಾ ನನ್ನ ತೂತು ತಿಕ್ಕ ಎರಡಕ್ಕೂ ಬದಲಿಸಿ ಬದಲಿಸಿ ತನ್ನ ಗಡರಿ ಗೂಟವನ್ನು ಹಾಕಿ ನುಗ್ಗಿಸಿ ಮಾಡಿದ್ದ. ನನ್ನ ತೂತು ಕುಂದೆ ಎರಡು ಅವನ ಗೂಟದ ಏಟಿಗೆ ತರಗುಟ್ಟುತ್ತಿತ್ತು. ಅವನ ಈಗ ನನ್ನನ್ನು ಎಬ್ಬಿಸಿ ಬಗ್ಗಿಸಿ ನಿಲ್ಲಿಸಿದ ಬಂದು ನನ್ನ ಕುಂದೆಗೆ ಫಟಾರ್ ಅಂತ ಹೊಡೆಯುತ್ತಾ ಅವನ ಗೂಟವನ್ನು ಉಜ್ಜಿ ಕುಂದೆಗೆ ಹಾಕಿ ನುಗ್ಗಿಸಿದ. ಒಳ್ಳೆ ಗೂಳಿ ತರ ಮಾಡ್ತಾ ಇದ್ದ ನಾನು ಅವನ ಏಟಿಗೆ ಆಹಾ ಆವ್ 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 ಮಾದು ಮಾಡು, ಒಳ್ಳೆ ಮಜಾ ಗೂಟ ಹಾಕು ಮಾಡಿ. ನಿನ್ ಗೂಟ ನಂಗೆ ತುಂಬಾ ಸುಖ ಕೊಡತ್ತ ಇದೆ, ಮಾಡೋ ಮಾಡೋ, ನನ್ ಸಾಲ ತೀರೋವರ್ಗು ಮಾಡೋ. ಇನ್ನೂ ಸಾಲ ಮಾಡಿ ಮಾಡಿ ಮಾಡಿಸೋಕೋಬೇಕು ನಿನ್ ಹತ್ರ ಅಂತ ಗೂಟ ನಿಂದು ಮಾಡೋ ಮಾಡೋ ಅಂತ ಕಿರುಚುತ್ತಾ ಮಾಡಿಸಿಕೊಳ್ತಾ ಇದ್ದೆ. ಅವನು ಇಡೀ ರಾತ್ರಿ ನನ್ನ ನಿದ್ರೆ ಮಾಡೋಕು ಬಿಡದೆ ಅವನು ನನ್ನ ಅನುಭವಿಸಿದ್ದ. ಬೆಳಗ್ಗಿನವರೆಗೆ 5-6 ಸಲ ನನ್ನ ತೂತನ್ನು ಕುಂದೆಯನ್ನು ಬಿಡದೆ ಮಾಡಿ ರಸಬಿಟ್ಟು ರಸ ಕುಡಿಸಿ ಮಜಾ ಮಾಡಿದ್ದ. ನನ್ನ ಇಡೀ ಮೈ ಅವನ ಜಿಮ್ ಬಾಡಿಯ ಏಟಿಗೆ ಚಿಂದಿ ಚಿಂದಿಯಾಗಿತ್ತು. ಅವನು ಬೆಳಿಗ್ಗೆ ಬಟ್ಟೆ ಹಾಕೊಂಡು ಮಧ್ಯಾಹ್ನ ರೆಡೆಯಾಗಿರು, ಬರುತ್ತೀನಿ, ಎಲ್ಲಾದರೂ ಹೊರಗಡೆ ಹೋಗೋಣ, ನಿನ್ನ ತೂತು ಹರಿದು ಹಾಕ್ತೀನಿ, ನನ್ನನ್ ಗೂಟ ನಿನ್ನ ತೂತು ಒಳ್ಳೆ ಜೋಡಿ ಕಣೆ, ಇಂಥ ಸುಖ ಯಾವ ಹೆಣ್ಣಿಂದನೂ ನಂಗೆ ಸಿಕ್ಕಿರ್ಲಿಲ್ಲ, ನಿನ್ನ ಮೈಕಟ್ಟು ನಿನ್ನ ತೂತು ನಂಗೆ ತುಂಬಾ ಇಷ್ಟ ಆಗಿದೆ ಕಣೆ, ಮತ್ತೆ ಬರ್ತೀನಿ, ರೆಡಿಯಾಗಿದ್ದಾಗ ಕಾಲ್ ಮಾಡು ಅಂತ ಹೋರಾಟ. ನಂಗೆ ನನ್ನ ತೂತಿಗೆ ಕಾಮ ಸುಖ ಕೂಡ ಸಿಕ್ಕಿತ್ತು. ಎಂತ ಗೂಟ ಅದು, ಅಬ್ಬಬ್ಬಾ. ಇನ್ನು ಅವನ ಗೂಟದ ಏಟು ಸಿಗುತ್ತೆ ಅನ್ನೋ ಖುಷಿಯಲ್ಲಿ ಬೆಳಿಗ್ಗೆ ಹಾಗೆ ಮಲಗಿದೆ. ಧನ್ಯವಾದಗಳು.